160 ರೂಪಾಯಿಗೆ 1, 2, 365 ಒಂದ್ ಫುಲ್ ಪ್ಲೇಟ್ ಅಲ್ಲಿ ಕೊಟ್ಟವನೆ. ಆಕ್ಚುಲಿ ಹಾಫ್ ಹೇಳ್ಬೇಕಿತ್ತು ಅನ್ಸುತ್ತೆ. ನೋಡು, ಚಿಕನ್ ಬಿರಿಯಾನಿ ಹಾಫ್ 220, ಫುಲ್ 345. 220 ನಮ್ ಏರಿಯಾದಲ್ಲಿ 2 ಚಿಕನ್ ತಿನ್ಬೋದು. ಅದೇ ಮಟನ್ ಬಿರಿಯಾನಿ 400 ರೂಪಾಯಿ, ಹೇಳಂಗೆ ಇಲ್ಲ. 2 ಪೀಸ್ ಕೊಡ್ತಾನೆ, 2 ಪೀಸ್. ಎಂಪೈರ್ ಅಲ್ಲಿ ಒಂದ್ ಪರೋಟ ಮತ್ತೆ ಬಿರಿಯಾನಿ ತಿಂದಿದ್ದಕ್ಕೆ. ಟಾಪ್ 10 ನಾನ್ ವೆಜ್ ಹೋಟೆಲ್ಸ್ ಅಂತ ನಾವು ಗೂಗಲ್ ಅಲ್ಲಿ ನೋಡಿದ್ರೆ ನಮ್ಗೆ ಹತ್ತರಲ್ಲಿ ಒಂದು ಎಂಪೈರ್ ಇರುತ್ತೆ. ಸೊ ಬೆಂಗಳೂರಲ್ಲಿ ಎಂಪೈರ್ 40ರಿಂದ 45 ರೆಸ್ಟೋರೆಂಟ್ಸ್ ಇದೆ. ಅದರಲ್ಲಿ ಒಂದಾಗಿರುವಂತ ರಾಜಾಜಿನಗರದಲ್ಲಿರುವಂತ ಎಂಪೈರ್ ಹೋಟ್ಲ್ಗೆ ನಾನು ಇವತ್ತು ಬಂದಿದ್ದೀನಿ. ಇಲ್ಲಿ ನೋಡಿ, ಎಂಟ್ರೆನ್ಸ್ ಅಲ್ಲಿ ಶವರ್ಮಾ ಮತ್ತೆ ತಂದೂರಿ ತಯಾರಾಗ್ತಿದೆ. ಇದು ಶವರ್ಮಾ, ಇದು ತಂದೂರಿ. ಹಾಗೆ ತಿಂದಾದ್ಮೇಲೆ ಬೀಡೋದ್ ವ್ಯವಸ್ಥೆ ಕೂಡ ಇದೆ ಇಲ್ಲಿ. ತುಂಬಾ ಜನ ಹೇಳ್ತಾರೆ ಎಂಪೈರ್ ರೆಸ್ಟೋರೆಂಟ್ ಅಲ್ಲಿ ಫುಡ್ ಕಾಸ್ಟ್ಲಿ ಮತ್ತೆ ಕ್ವಾಂಟಿಟಿ ತುಂಬಾ ಕಮ್ಮಿ ಕೊಡ್ತಾರೆ ಅಂತ. ಕ್ವಾಂಟಿಟಿ ಎಲ್ಲ ಹೇಗಿರುತ್ತೆ ಅಂತ ನೋಡಕ್ ಬಂದಿದೀವಿ. ಸೊ ಅನ್ಲಾಕಿಂಗ್ ಥ್ರೂ ವಾಟರ್ ಬಾಟಲ್ ನೋಡಿ, ಎಂಪೈರ್ ವಾಟರ್ ಬಾಟಲ್ ಹಿಂಗ್ ಓಪನ್ ಮಾಡ್ರೆ 20 ರೂಪಾಯಿ ಹೋದಂಗೆ ಫಿಕ್ಸ್ ಅದು. ಅರವಿಂದ್, ನೀನ್ ಯಾವ ಊರು ಹೇಳು? ನಿಮ್ ಬೆಂಗಳೂರಿಗೆ ಬಂದು ಎಷ್ಟು ವರ್ಷ ಆಯ್ತು? ಬೆಂಗಳೂರು ಬಂದು ಒಂದು 3 ವರ್ಷ ಆಯ್ತು. 3 ವರ್ಷ ಆಯ್ತು. ಇದು ಫಸ್ಟ್ ಟೈಮ್ ಎಂಪೈರ್ ಬಂದಿದ್ದು? ಆಕ್ಚುಲಿ ನಾನು ತುಂಬಾ ನಮ್ಗೆ ಗೊತ್ತಾರ, ನಮ್ದು ಲೋಕಲ್ ಸೈಡ್ ಚಿಕ್ಕ ಹೋಟ್ಲ್ಗಳಲ್ಲಿ ಹೋಗ್ಬಿಟ್ಟು ನಾವು ಊಟ ಮಾಡೋದು. ಟಿಫನ್ ಅಲ್ಲಿ, ನಾಷ್ಟಾ ಅಲ್ಲಿ, ಆ ತರ. ಮತ್ತೆ ಶೂಟಿಂಗ್ ಹೋದ್ರೆ ಶೂಟಿಂಗ್ ಅಲ್ಲಿ ನಮಗೆ 3 ಟೈಮ್ ಊಟ ಅಲ್ಲೇ ಇರುತ್ತೆ. ಬಟ್ ನಾನು ಈ ತರ ದೊಡ್ಡ ದೊಡ್ಡ ಹೋಟ್ಲ್ಗಳಿಗೆ ಈ ತರ ನಾನು ಯಾವತ್ತು ಹೋಗಿಲ್ಲ. ಯಾಕಂದ್ರೆ ಇದು ಬಡ್ಜೆಟ್ ಗೆ ನಮ್ಗೆ ವರ್ಕೌಟ್ ಆಗಲ್ಲ. ನಮ್ಗೆ ಬರೋ ಸಂಬಳ ಇದು ಯಾವ್ದು ಆಗಲ್ಲ. ಬಟ್ ಏನೋ ನೀವು ಯೂಟ್ಯೂಬ್ ಕಂಟೆಂಟ್ ಅದು ಇದು ಅಂತ ಈ ಎಲ್ಲ ನಾವು ಎಕ್ಸ್ಪೀರಿಯನ್ಸ್ ಮಾಡ್ತಾ ಈ ತರ ಹೋಟ್ಲ್ಗಳಿಗೆ ನಾನು ಬರ್ತಾ ಇದ್ದೀನಿ. ಮತ್ತೆ ಇದ್ರ ಹೊಸ ಎಕ್ಸ್ಪೀರಿಯನ್ಸ್ ಆಗ್ತಾ ಇದೆ. ಎಂಪೈರ್ ಮೆನು ಇದು. ಅರವಿಂದ್, ಏನ್ ಮಾಡೋಣ ಗೊತ್ತಾ? ಇಲ್ಲಿ ನೋಡಿ, ಔಟ್ಲೆಟ್ಸ್ 40+ ಔಟ್ಲೆಟ್ಸ್ ಇದೆ ಇವ್ರದ್ದು. ಅಂದ್ರೆ ಹೋಮ್ ಡೆಲಿವರಿ, ಅಂದ್ರೆ ಮೋಸ್ಟ್ಲಿ ಆನ್ಲೈನ್, ಸ್ವಿಗ್ಗಿ, ಝೊಮ್ಯಾಟೊ ಎಲ್ಲ ಇರುತ್ತೆ. ಕಸ್ಟಮರ್ಸ್ 50,000+ ಪರ್ ಡೇ. 50,000+ ಎಷ್ಟು ಬರಕಿಲ್ಲ ಇನ್ಕಮ್. ಇನ್ನು 3,500 ಜನ ಕೆಲಸ ಕೊಟ್ಟವ್ರ ಓವರ್ ಆಲ್. ನೋಡಿ, 50,000 ಅವ್ರಿಗೆ ಬಂದ್ರು 3,500 ಜನ ಕೆಲಸ ಮಾಡ್ಬೇಕಲ್ಲ. ಅದಕ್ಕೆ ಕಾಸ್ಟ್ಲಿ. ಅದಕ್ಕೆ ನೋಡಪ್ಪ, ಇಲ್ಲಿ ಸೂಪ್ 250. ಹಿಂಗೆಲ್ಲ ಮಾಡ್ರೆ ಕೊಡಕ್ಕಾಗಲ್ವಾ? ಆರಾಮಾಗಿ ಕೊಡ್ಬೋದು. ಇಲ್ಲೆಲ್ಲ ರೆಡ್ ಅಲ್ಲಿ ಇದೆಯಲ್ಲ, ಇದೆಲ್ಲ ನಮ್ಗೆ ಸ್ಪೆಷಲ್ ಅಂತ. ಇದು ನಾರ್ಮಲ್, ಇದು ಸ್ಪೆಷಲ್ ಅಂತ. 500 rupees ಒಳಗಡೆ ಏನೇನ್ ತಗೋಬಹುದು ಪ್ಲಾನ್ ಹಾಕ್ಬಿಟ್ಟು ತಗೊಳ್ಳೋಣ, ಟೇಸ್ಟ್ ಮಾಡೋಣ. ಓಕೆನಾ? ಓಕೆ. ಪರೋಟ ಎಂಪೈರ್ ಸ್ಪೆಷಲ್ ಪರೋಟ 54 ಅಂದ್ರೆ 50 ರೂಪಾಯಿ ಲೆಕ್ಕ. ಎಷ್ಟಿರುತ್ತೆ ಇದು? 54ಕ್ಕೆ ಎಷ್ಟು ಕೊಡ್ತಾನೆ? 54 ನಮ್ಗೆ ಫುಟ್ಪಾತ್ ಅಲ್ಲಿ 2. ಆದ್ರೆ ಇಲ್ಲಿ 54ಕ್ಕೆ ಒಂದೇ ಪರೋಟ, ಸಿಂಗಲ್ ಪರೋಟ 54 ರೂಪಾಯಿ. ಮತ್ತೆ ಇನ್ನೊಂದೇನಂದ್ರೆ, ಈ ಪರೋಟ ತಗೊಂಡ್ರೆ ನಾವು ಇದಕ್ಕೆ ಸ್ಪೆಷಲ್ ಸಾಗು ತಗೋಬೇಕು. ಸ್ಪೆಷಲ್ ಸಾಗು ಪರೋಟ ಜೊತೆನೆ ಕೊಡಲ್ಲ ಇದು. ಸಾಗು ಒಂದ್ ನೋಡ್ಬಿಡೋಣ ಫಸ್ಟ್. ಸಾಗು ಚಿಕನ್ ಅಲ್ಲಿ ನೋಡೋಣ. ಮಟನ್ ಅಲ್ಲಿ ನಮ್ ಬಜೆಟ್ ಆಗಲ್ಲ. ಏನಂತ್ಯ? ಬಟರ್ ಚಿಕನ್ ತಗೊಳ್ಳೋಣ. ಬಟರ್ ಚಿಕನ್ ಚೆನ್ನಾಗಿರುತ್ತಾ? ನೆಂಚ್ಕೊಳಕ್ಕೆ ರೋಟಿಗೆ. ಬಟರ್ ಚಿಕನ್ Q1 and 2 ಸ್ಪೆಷಲ್ ಪರೋಟ. ದೆನ್ ವಿಲ್ ಆರ್ಡರ್ ರೈಸ್ ಆಫ್ಟರ್ವರ್ಡ್ಸ್. ಸೊ ನೋಡಿ, ಇದು ಸೂಪು, ಸಲಾಡು, ಕ್ಲಾಸಿಕಲ್ ಡ್ರೈ, ಮಟನ್, ತವಾ, ತಂದೂರಿ ಎಲ್ಲ ಗುರು ಆಫ್ ಗಿರೋ ರೇಟ್ಗೆನೆ ನೋಡಕ್ ಆಗಲ್ಲ. ಇದೆಲ್ಲ ಬರೀ ಗ್ರೇವಿ. ಅಂದ್ರೆ ನೀನ್ ಏನೇ ರೋಟಿ ತಗೊಂಡು ಇದೆಲ್ಲ ಗ್ರೇವಿ ಮಾತ್ರ. ನಾನ್ ವೆಜ್ ಗ್ರೇವಿ. ಇದು ಗ್ರೇವಿನೇ. ಚಿಕನ್ದು ಇದು ಎಗ್ಗು, ಬಾಯ್ಲ್ಡ್ ಎಗ್ಗು ಒಂದಕ್ಕೆ ಎರಡಕ್ಕೆ 50 ರೂಪಾಯಿ. ಒಂದ್ ಡಜನ್ ಬರುತ್ತೆ. ಆಕ್ಚುಲಿ ನಿಜ ಹೇಳ್ಬೇಕಂದ್ರೆ, ಇದು ಬಾಯ್ಲ್ಡ್ ಎಗ್ ಇಲ್ಲಿ ಇದೆಯಲ್ಲ, ಹೊರಗಡೆ ಹೋಟ್ಲಲ್ಲೂ ನಮ್ಗೆ 50 ರೂಪಾಯಿ. ಮನೆಯಲ್ಲಿ 50 ರೂಪಾಯಿ ಒಂದ್ ಡಜನ್ ಬರುತ್ತೆ. ಮನೇಲಿ ಆಯ್ತಣ್ಣ. ಇಲ್ಲಿ ನೋಡಿ, ಇಲ್ಲಿ ಪನ್ನೀರ್ ಇದೆಲ್ಲ ಬಿಡು. ಸ್ಪೆಷಲ್ ವೆಜ್ ಡ್ರೈ, ಇದೆಲ್ಲ ಡ್ರೈ ಗೋಬಿ ತರ ಬರುತ್ತಲ್ಲ, ಆತರ. ಬಿರಿಯಾನಿ ನೋಡು, ಚಿಕನ್ ಬಿರಿಯಾನಿ ಹಾಫ್ 220, ಫುಲ್ 345. 220 ನಮ್ ಏರಿಯಾದಲ್ಲಿ 2 ಚಿಕನ್ ತಿನ್ಬೋದು. ಅದೇ ಮಟನ್ ಬಿರಿಯಾನಿ 400 ರೂಪಾಯಿ, ಹೇಳಂಗೆ ಇಲ್ಲ. 2 ಪೀಸ್ ಕೊಡ್ತಾನೆ, 2 ಪೀಸ್. ಇಲ್ಲಿ ಹಾಕೋರ 2 ಪೀಸ್. ಮಟನ್ ರಾಣಿ ಬಿರಿಯಾನಿ 2,500 ರೂಪಾಯಿ. 500 ರೂಪಾಯಲ್ಲಿ 4 kg ಮಟನ್ ಹೊಡ್ಕೊಂಡ್ ಬರ್ಬೋದು. 4 kg ಮಟನ್ ಫಿಕ್ಸ್. ಇದೆಲ್ಲ ರೈಸು, ಗೀ ರೈಸು, ಸಣ್ಣ ಪುಟ್ಟ ಬಿರಿಯಾನಿ ರೈಸು, ಆತರ. ಇದೆಲ್ಲ ಕಾಂಬೋ. ಅಂದ್ರೆ ಈ ತರ ಬಕೀಟ್ ಅಲ್ಲಿ ಫುಲ್ ಕಾಂಬೋ ಕೊಟ್ಬಿಡ್ತಾನೆ. ಆದ್ರೆ 4-5 ಜನ ಬಂದ್ರೆ ವರ್ತಿದ್ದು. ಕಾಯಿನ್ ಪರೋಟ, ಇದೆಲ್ಲ ಪರೋಟಗಳು ನಾವು ಆರ್ಡರ್ ಮಾಡಿರೋದು. ಸ್ಪೆಷಲ್ ಪರೋಟ 54 ರೂಪಾಯಿ. ಕಾಯಿನ್ ಪರೋಟ ಇಷ್ಟೇ ಬರುತ್ತೆ, 33 ರೂಪಾಯಿ. ಅದೇ ಶವರ್ಮಾ ರೋಟಿ ತರ ಇದೆಲ್ಲ. ಸೊ ತಾಲಿ ಇದೆಲ್ಲ ವೆಜ್. ಇದು ವೆಜ್ ಒಂದೇ ಒಂದಿದೆ. ಇಲ್ಲಿಗೆ ಎಂಡ್. ಬಿಸಿ ಬಿಸಿ ಏನಿಲ್ಲ, ನಾರ್ಮಲ್ ಆಗಿದೆ. ಚಿಕನ್ ಪರವಾಗಿಲ್ಲ ಗುರು, ಒಂದ್ ರೇಂಜ್ ದೊಡ್ಡದಿದೆ. ನೋಡಿಲಿ, ಪರೋಟ ಪರವಾಗಿಲ್ಲ, ದೊಡ್ಡದಿದೆ. ಬಟ್ ಕರ್ರಿ ಮಾತ್ರ 2 ಪೀಸ್ ಕೊಟ್ಟವನು. ನಿನ್ಗೊಂದ್ ಪರೋಟ ಬಿಸಿ ಬಿಸಿ ಇದೆ. ಪರೋಟ 160 ರೂಪಾಯಿಗೆ ಅರ್ಧ kg ಚಿಕನ್ ಬರುತ್ತೆ. ಯಾರಿಗೂ ಹೇಳ್ಬೇಡಿ. ನಮ್ಮ ಅಮ್ಮಂಗೆ ಏನಾರು ಗೊತ್ತಾಯಿದ್ರೆ ಇರು ಉಗ್ದಾಕೊಡ್ತಾರೆ. ಅರ್ಧ kg ಚಿಕನ್ ತಂದು ಕೊಡಕ್ ಆಗ್ಲಿಲ್ವಾ ನನಗೆ? ನಾನೇ ಮಾಡ್ಬಿಡ್ತಿದ್ದೆ.
ಕರೆಕ್ಟ್ ಆಗಿ ನನಗೆ ಅರವಿಂದ್ ಇದೀವಿ ಅಂದ್ಬಿಟ್ಟು 2 ಕೊಟ್ರು. ಮತ್ ಅಟ್ಲೀಸ್ಟ್ ಗ್ರೇವಿಯನ್ನ ಜಾಸ್ತಿ ಕೊಡ್ತಾರೆ ಅಂದ್ರೆ ಇಷ್ಟೇ. ಇಲ್ಲಿ ನೋಡಿ, ಇಲ್ಲಿ ಆಳ ಲೈಟ್ ಆಗಿದೆ ಗ್ರೇವಿ. ಅದೇ ಕರೆಕ್ಟ್ ಆಗಿ 1 ಪರೋಟ ಏನ್ ಸಾಕಾಗ್ಬೇಕು ಅದ್ ಕೊಟ್ಟಿದ್ದಾರೆ. ನಾವು ನೆಕ್ಸ್ಟ್ ಬಿರಿಯಾನಿಗೆಲ್ಲ ಯೂಸ್ ಮಾಡಕ್ ಆಗಲ್ಲ. ಅದು ಟೇಸ್ಟ್ ಮಾಡ್ಬಿಟ್ಟು ಹೇಳ್ತೀನಿ ಹೇಗಿದೆ ಅಂತ. ಚೆನ್ನಾಗಿದೆ. ಬಟನ್ ಚಿಕನ್ ಮಸಾಲ ಟೇಸ್ಟ್ ಸೂಪರ್ ಆಗಿದೆ. ಮತ್ ಇನ್ನೊಂದ್ ಹೇಳ್ಬೇಕಂದ್ರೆ ನಿಮ್ಗೆ ನೋಡಿ, ಪರೋಟ ಸೈಜ್ ಸಖತ್ ದೊಡ್ಡದಿದೆ ನೋಡಿ. 1 ಪರೋಟ ನಾವ್ ಹಿಂಗ್ ಎಳ್ಕೊಂಡ್ರೆ ಇಷ್ಟೊಂದ್ ಸೈಜ್ ಇದೆ. ಪರವಾಗಿಲ್ಲ, 54 ರೂಪಾಯಿ ಆರಾಮಾಗಿ ಕೊಡ್ಬೋದು ಅನ್ಸುತ್ತೆ. ಬಟ್ ಪೀಸ್ ಮಾತ್ರ 2 ಪೀಸ್ ಕೊಟ್ಟವನ, ಅದೊಂದೇ ಬೇಜಾರಾಗಿದೆ ನನಗೆ. ಬಟ್ ಪರೋಟನೂ ಚೆನ್ನಾಗಿದೆ, ಬಟರ್ ಚೆನ್ನಾಗಿದೆ. ಇದೇ ಖುಷಿಗೆ ಒಂದು ಬಿರಿಯಾನಿ ಹೇಳ್ಬಿಡೋಣ. ಇನ್ನೊಂದು ನನಗೇನ ಅನ್ನಿಸ್ತಂದ್ರೆ, ಪರೋಟ ಪರವಾಗಿಲ್ಲ, ಪರೋಟ ಸೈಜ್ ದೊಡ್ಡದಾಗಿದೆ. ಬಟ್ ನೀವ್ ಹೇಳ್ದಂಗೆ ಚಿಕನ್ ಟೇಸ್ಟ್ ಮಾಡಿ ನೋಡೋಣ. ಕ್ವಾಂಟಿಟಿ ಕಡಿಮೆ ಕೊಟ್ಟಾರೆ, ಬಟ್ ಟೇಸ್ಟ್ ಒಂದಿದೆ ನೋಡ್ಬೇಕಲ್ವಾ. ಆಚೆ ಕಡೆ ಇರುತ್ತೆ, ಇಲ್ಲಿ ಇತ್ತು. ನಾವ್ ಎಷ್ಟು ಬಡ್ಜೆಟ್ ಕೊಡ್ತೀವಿ ಅಥವಾ ಎಷ್ಟು ಅಮೌಂಟ್ ಕೊಡ್ತೀವಿ ಅದ್ರ ತಕ್ಕಂತೆ ಕೊಟ್ಟಿದ್ದಾರೆ. ಟೇಸ್ಟ್ ಮಾತ್ರ ನಿಜವಾಗ್ಲೂ ಸೂಪರ್ ಆಗಿದೆ. ಇನ್ನೊಂದೇನಂದ್ರೆ ನಾವ್ ಅರ್ಥ ಮಾಡ್ಕೊಬೇಕು, ಇಂತ ದೊಡ್ಡ ಸ್ಟ್ಯಾಂಡರ್ಡ್ ರೆಸ್ಟೋರೆಂಟ್ ಅಲ್ಲಿ ಇಷ್ಟು ಅಮೌಂಟ್ ಇರ್ಲೇಬೇಕಲ್ವಾ. ಯಾಕಂದ್ರೆ ಇಲ್ಲೆಲ್ಲ ಬರೋರೆಲ್ಲ ದೊಡ್ಡ ದೊಡ್ಡ ಅಫಿಷಿಯಲ್ಸ್. ಏನಾದ್ರು 1 ಟೈಮ್ ಬಂದೇ ತಿಂತೀರಾ ಅಂದ್ರೆ ಓಕೆ, ಡೈಲಿ ಎಲ್ಲ ತಿನ್ನಕ್ಕಾಗಲ್ಲ. ನಿಜವಾಗ್ಲೂ 10 ಜನ ಕೆಲಸ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ತುಂಬಾ ಜನ ಕೆಲಸ ಕೊಟ್ಟಿದ್ದಾರೆ. ಮತ್ತೆ ಇವರ ಮೇಂಟೆನೆನ್ಸ್ ಇದೆಲ್ಲ ಮತ್ತೆ ಈ ಪ್ರೈಸ್ ಗೆ ವರ್ಕೌಟ್ ಅಂತೀನಿ. ಫುಲ್ ಚಿಕನ್ ಬಿರಿಯಾನಿ 300 ರೂಪಾಯಿ, 365. ಒಂದ್ ಫುಲ್ ಪ್ಲೇಟ್ ಅಲ್ಲಿ ಕೊಟ್ಟವನೆ. ಆಕ್ಚುಲಿ ಹಾಫ್ ಹೇಳ್ಬೇಕಿತ್ತು ಅನ್ಸುತ್ತೆ, ಜೋಶಲ್ಲಿ ಫುಲ್ ಹೇಳ್ಬಿಟ್ಟಿದೀವಿ. ಇರ್ಲಿ, ತಿನ್ಬೋದು. ಎಷ್ಟ್ ಪೀಸ್ ಹಾಕವನೆ? ಒಂದು ಬಡಾ ಲೆಗ್ ಪೀಸ್ ಇದೆ, ಒಂದ್ 50-60 ರೂಪಾಯಿ ತೂಕ. ಆಚೆ ಕಡೆ ತಿಂತೆ ಅಂದ್ರೆ ಅಲ್ವಾ? ಓ, ನಿನಗೂ ಇಲ್ಲ ಗುರು, ನಿನಗೂ ಮಿಸ್ ಮಾಡಿಲ್ಲ, ನಿನಗೂ ಹಾಕವನೆ. 2 ಲೆಗ್ ಪೀಸ್. ಲೆಗ್ ಇಲ್ಲ, ಇದು ವಿಂಗ್ಸ್ 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 ಇಲ್ಲ, 2 ಪೀಸ್. ಹೌದು, ಯಾಕಂದ್ರೆ ಇಲ್ಲಿ ಚಿಕನ್ ಬಿರಿಯಾನಿ ನೀವು ಹಾಫ್ ತಗೋತೀರಾ ಅಂದ್ರೆ ಸಿಂಗಲ್ ಪೀಸ್ ಮಧ್ಯೆ ಹಾಕಿರ್ತಾರೆ, ಫುಲ್ ತಗೋತೀರಾ ಅಂದ್ರೆ ಡಬಲ್ ಪೀಸ್ ಹಾಕಿರ್ತಾರೆ. ಅಷ್ಟೇ ಡಿಫ್ರೆನ್ಸ್, ಅಷ್ಟೇ. ಬಿರಿಯಾನಿ ಆರಾಮಾಗಿ ಇಬ್ರು ತಿನ್ಬೋದು ಗುರು, ಆತರ ಏನಿಲ್ಲ. 300 ರೂಪಾಯಿಗೆ ಏನಾರು ನೀವು ಒಂದ್ ಪ್ಲೇಟ್ ಬಿರಿಯಾನಿ ತಗೊಂಡ್ರೆ ಆರಾಮಾಗಿ ಕಣ್ ಮುಚ್ಕೊಂಡು ಇಬ್ರು ಹೊಟ್ಟೆ ತುಂಬಾ ತಿನ್ಬೋದು. ಇದನ್ನ ಹಾಕೊಂಡು ನೀನ್ ತಿಂತೆ ಅಂದ್ರೆ ತಿನ್ನಕ್ಕಾಗಲ್ಲ, ಇದೊಂಥರ ಸ್ಕಿಪ್. ಅದು ಇದು ಮೊಸರು ತಿನ್ಬೋದು ನೋಡಪ್ಪ, ನಿನ್ ಫೇವ್ರೇಟ್. ಸೊ ಚಿಕನ್ ಬಿರಿಯಾನಿ ಆಸ್ ಯೂಶುವಲ್ ಬಿರಿಯಾನಿ ಸಕ್ಕದಾಗಿರುತ್ತೆ. ಇಲ್ಲಿ ಫೇಮಸ್ ಬಿರಿಯಾನಿ. ಬಾಸುಮತಿ ರೈಸ್ ಅನ್ಸುತ್ತೆ, ಇಷ್ಟಿಷ್ಟು ಅಪ್ಪ ಇದೆ ಅಂದ್ರೆ. ಸಕ್ಕದ ಇದೆ ರೈಸು ಚೆನ್ನಾಗಿದೆ, ಬಿರಿಯಾನಿ ಚೆನ್ನಾಗಿದೆ. ಫ್ಲೇವರ್ ಕಮ್ಮಿ, ಯಾಕಂದ್ರೆ ಬಿರಿಯಾನಿ ಜಾಸ್ತಿ ಫ್ಲೇವರ್ ಇರಲ್ಲ. ಇದಕ್ಕೆ ಸಾಗು ಏನಾದ್ರು ತಗೊಂಡ್ ತಿಂದ್ರೆ ನಿಮ್ಗೆ ಸಕ್ಕದ ಇರುತ್ತೆ. ಬಿರಿಯಾನಿ ಎಲ್ಲ ನನಗೆ ಕೊಟ್ಟಿರೋ ಕ್ವಾಂಟಿಟಿಗೆ ಪರೋಟನು ಹಂಗೆ ಇದೆ. ಬಿರಿಯಾನಿ ಪೀಸ್ ಬೇರೆ ಹಾಕಿದ್ದೀರಾ. ಬಿರಿಯಾನಿ ಲೈಟ್ ರೈಸ್ ಹಾಕೋ, ಸ್ವಲ್ಪ ಏನ್ ಆರಾಮಾಗಿ ತಿನ್ನೋ. ಟೇಸ್ಟ್ ನೋಡ್ತೀನಿ, ಟೇಸ್ಟ್ ನೋಡ್ಬಿಟ್ರೆ ಗೊತ್ತಾಗ್ಬಿಡುತ್ತೆ. ನಾನು ನೋಡಿ, ರಿಸರ್ವ್ಡ್ ಅಂತ ಹಾಕಿದ್ದಾರೆ. ಇದೆಲ್ಲ ನೆಕ್ಸ್ಟ್ ರಿಸರ್ವ್ ಆಗಿದೆ ಅಂತ. ಸಾಯಂಕಾಲದ ಮೇಲೆ ಹೆವಿ ಜನ. ಅಣ್ಣ ಚೌಕಿ ಬೇಡ ಬೇಡ ಬೇಡ, ಸಾಕು. ಓಕೆ ಬಿರಿಯಾನಿ ಓಕೆ ಅಂತ. ಬಿರಿಯಾನಿ ಓಕೆ ಅನ್ಸ್ತು. ಮತ್ತೆ ಪರೋಟ ಮತ್ತೆ ಅದು ಚಿಕನ್ ಏನೋ ಕೊಟ್ಟಿದ್ದಾರೆ ಅಂದ್ರಲ್ಲ, ಅದು ಬಟರ್ ಫ್ರೈ ಇದೆ, ಅದು ಚೆನ್ನಾಗಿತ್ತು. ಬಟ್ ಬಿರಿಯಾನಿ ಓಕೆ. ಒಂದ್ ಮೊಟ್ಟೆನೂ ಕೊಟ್ಟಿದ್ದಾರೆ. ಫುಲ್ ಬ್ಯಾಟಿಂಗ್ ಮಾಡ್ಬಿಡೋಣ. ಇಷ್ಟು ದೊಡ್ಡ ಹೋಟ್ಲಿಗೆ ಚಿಕನ್ ತಿಂಡಿ ಅಂತ ಕರ್ಕೊಂಡ್ ಬಂದ್ರೆ ಇವನು ಮೊಸರು ತಿಂತವನೆ. 12 ರೂಪಾಯಿ 1/4 ಲೀಟರ್ ಮೊಸರು ತಿಂತವನೆ, ಮೊಸರು ಬಜ್ಜಿನ. ನಾವು ಎಂತದೇ ಹೋಟ್ಲಿಗೆ ಹೋಗಿ ಏನೇ ತಿಂದೆ, ಜನ ಹಳ್ಳಿ ಸ್ಟೈಲ್ ಮೊಸರು ತಿಂದೆ ಇದ್ರೆ ನಮ್ಗೆ ಅದು ಫುಲ್ ಆಗಲ್ಲ ನಮ್ಗೆ. ಹೌದಾ? ಸೊ ಬಿಲ್ ಬಂದಿದೆ 669, 669. ಸ್ಪೆಷಲ್ ಪರೋಟ 2ಕ್ಕೆ ಅದೇ 54. ಬಟರ್ ಚಿಕನ್ 168, ಬಿರಿಯಾನಿ ಲಾರ್ಜ್ 345, ಎಂಪೈರ್ ಮಿನಿ ವಾಟರ್ ಬಾಟಲ್ 20. ಇಲ್ಲಿ ನೋಡಿ, ಇಲ್ಲಿ ಜಿ ಎಸ್ ಟಿ ಅದು ಇದು ಎಲ್ಲ ಆಡ್ ಆಗಿ 669 ರೂಪಾಯಿ ಆಗೈತೆ ಬಿಲ್ಲು. ಎಂಪೈರ್ ಅಲ್ಲಿ 1 ಪರೋಟ ಮತ್ತೆ ಬಿರಿಯಾನಿ ತಿಂದಿದ್ದಕ್ಕೆ. ಈ ರೆಸ್ಟೋರೆಂಟ್ ಬಗ್ಗೆ ನಿಮ್ಮ ಅಭಿಪ್ರಾಯ ಅನ್ನೋದನ್ನ ಕಮೆಂಟ್ ಮಾಡಿ. ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 669 ರೂಪಾಯಿ ಕ್ಲಿಯರ್ ಮಾಡ್ಬಿಟ್ಟು ಹೋಗ್ತೀವಿ. ನೆಕ್ಸ್ಟ್ ಸತಿ ತಂದೂರಿ ಟ್ರೈ ಮಾಡ್ತೀವಿ, ಇಲ್ಲ ಒಂದು ಫುಲ್ ತಂದೂರಿ ಇಲ್ಲ ಗ್ರಿಲ್ ಚಿಕನ್ ಏನಾದ್ರು ಟ್ರೈ ಮಾಡ್ತೀವಿ. ಅಂಟಿಲ್ ದೆನ್ ಎಲ್ರಿಗೂ ಟಾಟಾ, ಬೈ ಬಾಯ್.